ನಮಸ್ಕಾರ. ಇಂದು ನಾವು ರುಚಿಕರವಾದ ಗರಿಗರಿಯಾದ ಮದ್ದೂರು ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಒಂದು ಅಗಲವಾದ ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ 1 ಬಟ್ಟಲು ಚಿರೋಟಿ ರವೆಯನ್ನು ಹಾಕಿ, ನಂತರ 1 ಬಟ್ಟಲು ಅಕ್ಕಿ ಹಿಟ್ಟನ್ನು ಹಾಕಿ, ಅರ್ಧ ಬಟ್ಟಲು ಮೈದಾ ಹಿಟ್ಟನ್ನು ಹಾಕಿ, ಉದ್ದುದ್ದವಾಗಿ ಸಣ್ಣಗೆ ಹೆಚ್ಚಿಕೊಂಡಿರುವ 2 ಈರುಳ್ಳಿಯನ್ನು ಹಾಕಿ, ತೊಳೆದು ಹೆಚ್ಚಿಟ್ಟುಕೊಂಡ ಕರಿಬೇವಿನ ಸೊಪ್ಪನ್ನು ಹಾಕಿ, 2 ಚಮಚ ಬಿಳಿ ಎಳ್ಳನ್ನು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, 3 ಚಮಚ ಎಣ್ಣೆಯನ್ನು ಬಿಸಿ ಮಾಡಿ ಹಿಟ್ಟಿಗೆ ಹಾಕೋಣ. 2 ಹಸಿರು ಮೆಣಸಿನಕಾಯನ್ನು ಸಣ್ಣದಾಗಿ ಹೆಚ್ಚಿ ಹಾಕೋಣ. ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಕೊಂಡು ಗಟ್ಟಿಯಾಗಿ ರೊಟ್ಟಿ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳೋಣ. ಹಿಟ್ಟನ್ನು ಕಲಸಿದ ನಂತರ ನಿಂಬೆಹಣ್ಣಿನ ಗಾತ್ರದ ಉಂಡೆಗಳನ್ನಾಗಿ ಮಾಡಿಕೊಳ್ಳೋಣ. ನಂತರ ಒಂದು ಬಾಣಲೆಗೆ ಕರಿಯಲು ಎಣ್ಣೆಯನ್ನು ಹಾಕಿ ಬಿಸಿಗಿಡೋಣ. ಎಣ್ಣೆ ಬಿಸಿಯಾದ ನಂತರ ಮಾಡಿಟ್ಟುಕೊಂಡ ಉಂಡೆಗಳನ್ನು ನಿಪ್ಪಟ್ಟಿನ ಆಕಾರದಲ್ಲಿ ತಟ್ಟಿ ಎಣ್ಣೆಗೆ ಹಾಕಿ, ಎರಡೂ ಬದಿಯಲ್ಲೂ ಒಂಬಣ್ಣ ಬರುವವರೆಗೂ ಗರಿ ಗರಿಯಾಗಿ ಬೇಯಿಸಿಕೊಂಡರೆ ರುಚಿಕರವಾದ ಮದ್ದೂರು ವಡೆ ಸವಿಯಲು ರೆಡಿಯಾಗುತ್ತದೆ. ಪ್ಲೀಸ್ ಡೂ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಈ ಮದ್ದೂರು ವಡೆಯನ್ನು ನಾವು ಹಲವು ವಿಧಾನಗಳಲ್ಲಿ ಮಾಡಬಹುದು. ಅದರಲ್ಲಿ ಈ ರೀತಿ ಸಿಂಪಲ್ ಆದ ವಿಧಾನವೂ ಒಂದು. ಗರಿಗರಿಯಾಗಿ ಚೆನ್ನಾಗಿ ಕರೆದು ರುಚಿಕರವಾದ ಮದ್ದೂರು ವಡೆಯನ್ನು ಸವಿಯಿರಿ. ಧನ್ಯವಾದಗಳು.